ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ತಂಡದಿಂದ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಬಿಗ್ ಬಾಸ್ ಅರಮನೆ ಅಂತಾನೆ ಹೇಳ್ಬೋದು. ಅಂಡ್ ಇಡೀ ಕರ್ನಾಟಕನ ಒಂದೇ ಒಂದು ಬಿಗ್ ಬಾಸ್ ಮನೆ ಒಳಗಡೆ ತಂದು ಕೂರಿಸಿದಾರೆ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಆ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಈ ಸರಿ ಒಂದು ಇಂಟೀರಿಯರ್ ಅನ್ನ ಡಿಸೈನ್ ಮಾಡಿದಾರೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮುಖ್ಯವಾಗಿ ಸುದೀಪ್ ಸರ್ಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಬಿಗ್ ಬಾಸ್ ನಾನು ಮಾಡಲ್ಲ ಅಂತ ಯಾವಾಗ ಅವ್ರು ಹಿಂದೆ ಸರಿತಾರೆ ಅದಕ್ಕೆ ಕಾರಣಗಳು ವ್ಯಾಲಿಡ್ ಆಗಿರುವಂತ ಕಾರಣಗಳು. ಯಾಕಂದ್ರೆ ಕನ್ನಡ ಕಾಣಿಸ್ತಾ ಇಲ್ಲ ಬಿಗ್ ಬಾಸ್ ಇದರಲ್ಲಿ ಅಂತ ಹೇಳಿದ್ರು ಅವರು, ಸುಮಾರು ಕಡೆ ಹೇಳಿದ್ರು. ಬಟ್ ಅದನ್ನ ಎಚ್ಚೆತ್ಕೊಂಡಂತಹ ಬಿಗ್ ಬಾಸ್ ತಂಡದವರು ಸೊ ಯಾವ ರೀತಿಯಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ, ಕನ್ನಡ ಕಲ್ಚರ್ಗೆ, ಕನ್ನಡ ಒಂದು ಹೆರಿಟೇಜ್ಗೆ ಸೊ ಪ್ರಾಮುಖ್ಯತೆ ಕೊಟ್ಟು ಸೊ ಈ ಒಂದು ಬಿಗ್ ಬಾಸ್ ಈ ಸೀಸನ್ 12 ತಗೊಂಡು ಹೋಗ್ತಿದ್ದಾರೆ ಅನ್ನೋದು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ ಮನೆ ನೋಡ್ತಾ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಸ್ಟಾರ್ಟಿಂಗ್ ಫ್ರೇಮ್ ಇಂದ ಕೂಡ ಎಂಡ್ ಫ್ರೇಮ್ ವರೆಗೂ ಕೂಡ ಕನ್ನಡದ ಒಂದು ಅಂಡ್ ಕರ್ನಾಟಕದ ಕಲ್ಚರ್ ಇದೆಯಲ್ಲ ಎದ್ದು ಕಾಣಿಸ್ತಾ ಇದೆ. ಮೈಸೂರು ಪ್ಯಾಲೇಸ್ ಆದ್ರೂ ಆಗಿರ್ಬೋದು, ಹಂಪಿ ಆದ್ರೂ ಆಗಿರ್ಬೋದು, ಕರ್ನಾಟಕದ ಒಂದು ಆರ್ಟ್ ಆದ್ರೂ ಆಗಿರ್ಬೋದು, ಅಂಡ್ ಟೆಂಪಲ್ಸ್ ಆದ್ರೂ ಆಗಿರ್ಬೋದು, ಪ್ರತಿಯೊಂದು ನೋಡ್ತಾ ಇದ್ರು ಕೂಡ ಒಂದೊಂದು ಫ್ರೇಮು ಕೂಡ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ದಸರಾ ಆನೆ ಆದ್ರೂ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳಿ ಫ್ರೇಮ್ ಓಪನ್ ಆಗಿದ ತಕ್ಷಣ ಸೊ ಆ ಒಂದು ಮೈಸೂರು ಅರಮನೆ ಇದೆಯಲ್ಲ ಸೊ ಅಲ್ಲೇ ಗೊತ್ತಾಗುತ್ತೆ ಓಕೆ ಸರಿ ದಸರಾ ಶುರು ಆಗ್ತಾ ಇದೆ, ಅಲ್ಲಿ ಶುರು ಆಗಿದೆ. ಸೊ ಆ ಒಂದು ಕಲ್ಚರ್ನ ಇಟ್ಕೊಂಡು ಇಡೀ ಕರ್ನಾಟಕದ ಕಲ್ಚರ್ ಪ್ರತಿಯೊಂದು ಕೂಡ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಸುದೀಪ್ ಸರ್ಗೆ. ಅಂಡ್ ಆ ಒಂದು ಇನಿಷಿಯೇಟಿವ್ ತಗೊಂಡ್ ಮಾಡಿದ್ರಲ್ಲ, ನಾನು ಕನ್ನಡ ಇದ್ರೆ ಮಾತ್ರ ಇರ್ತೀನಿ, ಇಲ್ಲ ಅಂತಾರೆ ಬಿಗ್ ಬಾಸ್ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರಲ್ಲ. ಬಟ್ ಖುಷಿ ಆಗುತ್ತೆ ಅವ್ರು ವಾಪಸ್ ಬಂದಿದ್ದು ಕೂಡ ಒಂದು ಅರ್ಥ ಅನ್ನೋದಿದೆಯಲ್ಲ. ಸೊ ಅದು ಬಿಗ್ ಬಾಸ್ ಒಂದು ಕಡೆಯಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ತಂಡದಿಂದ ರಿಚ್ನೆಸ್ ನ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಖುಷಿ ಆಗುತ್ತೆ ಈ ರೀತಿಯಲ್ಲಿ ಬಿಗ್ ಬಾಸ್ ಮನೆ ನೋಡ್ಲಿಕ್ಕೆ. ಸುಮಾರು ಸೀಸನ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ ಮಾಡರ್ನ್ ಆಗಿರುವಂತ ಒಂದು ಇಂಟೀರಿಯರ್ನ. ಬಟ್ ಇದನ್ನ ಸೊ ಕರ್ನಾಟಕದ ಒಂದು ಇದನ್ನೇ ಪ್ರತಿಬಿಂಬಿಸೋ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು ಕಲ್ಚರ್ನ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಜೊತೆಗೆ ಅಲ್ಲಿ ಒಂದು ಹುಲಿ ಕೂಡ ಇದೆ. ಅಂಡ್ ಹುಲಿನ ಒಂದು ಸಂಹಾರ ಮಾಡೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಮಾಡ್ತಿದ್ದಾನೆ. ಅದು ಮೇ ಬಿ ಸುದೀಪ್ ಸರ್ನ ಒಂದು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹುಲಿ ಮೇಲೆ ನೋಡ್ತಾ ಇದ್ರೆ ನೀವು ಅಲ್ಲಿ ಸುಮಾರು ಇದನ್ನ ಬರ್ದಿದ್ದಾರೆ. ಜಂಬ, ಉಸರುವಳಿ, ದಂಡಪಿಂಡ, ದುರಹಂಕಾರ, ಸೊ ಹೇಡಿ, ಸ್ವಾರ್ಥ, ಮೋಸಗಾರ, ಸೊ ಈ ರೀತಿಯ ಒಂದು ಸುಮಾರು ಇದನ್ನ ಬರ್ದಿದಾರಲ್ಲಿ. ಮೇ ಬಿ ಅದೆಲ್ಲ ಗುಣನ ಆ ಹುಲಿ ಮೇಲೆ ಇರ್ಬೋದು. ಆ ಎಲ್ಲಾ ಗುಣಗಳನ್ನ ಒಂದು ಸಂಹಾರ ಮಾಡುವಂಥದ್ದು ಅದು ಸುದೀಪ್ ಸರ್ ಅನ್ನೋ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಸೊ ಅದನ್ನ ತೋರಿಸಿದಾರೆ ಅಂತಾನೆ ಹೇಳ್ಬೋದು. ನನಗಂತೂ ಮನೆ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಂಡ್ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಆ ಲೈಟಿಂಗ್ ಇಲ್ಲೂ ಕೂಡ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೈಟ್ ಅಲ್ಲಿ ನೋಡಕ್ ಹೋದ್ರೆ. ಅಂಡ್ ಅಲ್ಲಿ ಗಾರ್ಡನ್ ಏರಿಯಾ ನೋಡ್ತಾ ಇದ್ರೆ ಇನ್ನೂ ತುಂಬಾ ಸ್ವಲ್ಪ ಲಾಸ್ಟ್ ಮನೆಯಾಗಿ ನೋಡ್ತಾ ಇದ್ರೆ ಸ್ವಲ್ಪ ಚಿಕ್ಕದಾಗಿ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಈ ಮನೆಯಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಗಾರ್ಡನ್ ಏರಿಯಾ ಜಾಸ್ತಿನೇ ಇದೆ ಅಂತ ಅನ್ಸುತ್ತೆ. ಸೊ ಇಂಟೀರಿಯರ್ ಅಂತ ನಂಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ನಾಳೆ ಸೊ 6 ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಡೆಯುವಂಥದ್ದು. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿ ಟೈಟಲ್ ಹಾಕೋ ಟೈಮಲ್ಲೇ ಮತ್ತೆ ಅಗೇನ್ ಈ ಒಂದು ಪ್ರೋಮೋ ಅಪ್ಲೋಡ್ ಆಗಿರೋವಂಥದ್ದು. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಬಿಗ್ ಬಾಸ್ ಅರಮನೆ ನೋಡಿ. ಓಕೆ, ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಇನ್ನು ಒಳಗಡೆ ಏನೇನ್ ಎಲ್ಲ ಒಂದು ಇಂಟೀರಿಯರ್ ನ ಡಿಸೈನ್ ಮಾಡಿದ್ರೆ ಕರ್ನಾಟಕದ ಕಲ್ಚರ್ ಬಗ್ಗೆ ಅಂತ. ಓಕೆ, ಸೊ ಸದ್ಯಕ್ಕಂತೂ ಹೇಳೋ ಪ್ರಕಾರ ಬಿಗ್ ಬಾಸ್ ಈ ಬಾರಿ ಬಿಗ್ ಬಾಸ್ 12 ಸೊ ಕನ್ನಡಕ್ಕೆ ಒಂದು ಒಳ್ಳೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇಂದನೇ ಗೊತ್ತಾಗ್ತದೆ ಇವಾಗ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಒಂದು ವೇದವಾಕ್ಯ ಮೊಳಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ದಸರಾ ಶುರು ಆಗಿದೆ, ಬಿಗ್ ಬಾಸ್ ಶುರು ಆಗ್ತಾ ಇದೆ, ಕಾಂತಾರ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲಾನು ಕೂಡ ಅಷ್ಟೇ ಕನ್ನಡಿಗರಿಗೆ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ